ಎಲ್ರಿಗೂ ನಮಸ್ಕಾರ. ಯೂಶಲಿ ನನ್ನ ಸಿನಿಮಾ ಪ್ರೆಸ್ ಮೀಟ್ಗೆ ನಾವು ಸಿಗ್ತೀವಿ, ಎಲ್ಲರೂ ನಮಗೆ ಇಷ್ಟಪಡ್ತೇವೆ. ಇವತ್ತು ನಮ್ಮ ಪ್ರೊಡಕ್ಷನ್ ಇಲ್ಲಿ ಚಿತ್ರದ ಪ್ರೆಸೆಂಟ್ಸ್ ಭಾಗವಾಗಿ ಬಂದಿದ್ದೀನಿ. ಒಂದು ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ತುಳು ಸಿನಿಮಾ ಮಾಡೋಣ, ತುಳು ಕನ್ನಡ ಮಾಡೋಣ ಅಂತ ಮಾತುಕತೆ ಮಾಡ್ತಾ ಇರಬೇಕಾದ್ರೆ ನಮ್ಮ ಆತ್ಮೀಯರು ನಮ್ಮ ದೊಡ್ಡಪ್ಪಂತರ ಒಬ್ಬರು ಹಿರಿಯರು ಈ ಥರ ಒಂದು ಕಥೆ ಬಂದಿದೆ ನೋಡಿ, ಹೇಗನ್ಸುತ್ತೆ ನಿಮಗೆ? ಚೆನ್ನಾಗಿದೆ ನೋಡಿ, ಒಮ್ಮೆ 2 ಲ್ಯಾಂಗ್ವೇಜಲ್ಲೂ ಮಾಡೋಣ ಹೊಸಬ್ರು ನೋಡಿಕೊಂಡು ಅಂತ ಸ್ವಲ್ಪ ನಾನು ಓಕೆ ಒಂದ್ಸಲಿ ಕತೆ ಕೇಳ್ಬಿಟ್ಟು ಉದ್ಯಮಿಗೆ ಕಾಲ್ ಅಂತ ಹೇಳಿ ನಮ್ಮ ಸಂದೀಪ್ ಅವರು ಇಸ್ ಎ ಗುಡ್ ರೈಟರ್, ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಕತೆ ಕೇಳಿದಾಗ ನನಗನ್ಸಿದ್ದು ವೆರಿ ಫನ್ನಿ, ತುಂಬಾನೇ ಕಂಟೆಂಟ್ ಇದೆ ಸಿನಿಮಾಲಿ. ಒಂದು ಜಾಯಿಂಟ್ ಫ್ಯಾಮಿಲಿ ಹೇಗಿರ್ಬೇಕು, ಒಂದು ಎಮೋಷನ್, ಅದ್ರ ಜೊತೆಯಲ್ಲಿ ಬಹಳನೇ ಹ್ಯೂಮರಸ್ ಆಗಿ ಹೋಗುವಂತಹ ಕಥೆ. ಅಂಡ್ ನಾನು ಈ ಕತೆ ಕೇಳಿದ ತಕ್ಷಣ ಹೇಳಿದೆ ಬಜೆಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಯಾಕೆ ಇಲ್ಲ, ಕತೆ ಕೇಳಿದಾಗ ನನಗನ್ನಿಸ್ತು ಲೈಕ್ ಒಂದು ಕಾಮಿಡಿ ಸೀನ್ ಅಂದ್ರೆ ಒಬ್ಬ ಆರ್ಟಿಸ್ಟ್ ನಮ್ದು 2 ದಿನ ಕರ್ಕೊಂಬಂದು ಬರೋ ಸೀನ್ ಎಲ್ಲ ಮುಗಿಸ್ಬಿಟ್ಟು ಕಳಿಸಿ ಆ ಥರ ಇಲ್ಲ ಸಿನಿಮಾಲಿ. ಫ್ರಮ್ ಓಪನಿಂಗ್ ಟು ಎಂಡ್ ವರೆಗೂ ಇಡೀ ಸಿನಿಮಾಲಿ ಪ್ರತಿ ಫ್ರೇಮು ನಿಮ್ಗೆ ಆರ್ಟಿಸ್ಟ್ ತುಂಬಿಕೊಂಡೇ ಇರ್ತಾರೆ. ಅಂಡ್ ಫಸ್ಟ್ ಹಾಫ್ ಅಲ್ಲೂ ಸೆಲೆಬ್ರೇಷನ್ ಇದೆ, ಸೆಕೆಂಡ್ ಹಾಫ್ ಅಲ್ಲೂ ಸೆಲೆಬ್ರೇಷನ್ ಇದೆ ಸಿನಿಮಾಲಿ. ಅಂಡ್ ಆ ಸೆಲೆಬ್ರೇಷನ್ ತೋರಿಸ್ಬೇಕು ಅಂದ್ರೆ ಕಲರ್ಫುಲ್ ಆಗಿರ್ಬೇಕು. ಓಕೆ, ಬಜೆಟಿಂಗ್ ಜಾಸ್ತಿ ಆಗುತ್ತೆ, ಪ್ರಿಪೇರ್ ಆಗಿ. ಹೌದಾ ಹೌದಾ ಎಂತ ಮಾಡೋದು? ನಾನು ಮಾಡೋದು ಮಾಡ್ತಿದ್ದೆ 2 ಲ್ಯಾಂಗ್ವೇಜ್ ಮಾಡ್ಕೊಳ್ಳೋದು. ಸೊ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿದ ಹಾಗೆ ನಮ್ಮ ತುಳು ಎಲ್ಲ ಕನ್ನಡನೂ ಸೇರಿ ನೀವು ಶೂಟ್ ಮಾಡ್ಕೊಳ್ಳಿ ಅಂತ ಹೇಳಿ ಆ ಥರ ಡಿಸೈಡ್ ಮಾಡಿ, ತದನಂತರ ಹೋಗ್ತಾ 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 ಸಿನಿಮಾ ಬೇರೆದೇ ರೂಪ ಪಡ್ಕೊಂಡ್ಬಂತು. ಆಮೇಲೆ ಏನಾದೊಂದು ಎಕ್ಸ್ಕ್ಲೂಸಿವ್ ಇರಬೇಕಲ್ಲ ಪ್ರತಿ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ನಮಗೆ. ಏನೇ ಪಡ್ಕೊಂಡಿದ್ರು ಕೂಡ ನಾನು ಸಿನಿಮಾಲೇ ಪಡ್ಕೊಂಡಿರೋದು. ಸೊ ನಾವು ಮಾಡ್ತಿದ್ದೀವಿ ಅಂತ ಹೇಳಿದಾಗ ಒಂದು ಎಕ್ಸ್ಕ್ಲೂಸಿವಿಟಿ ಬೇಕು ಸಿನಿಮಾಲಿ. ನಿಮ್ಮ ತುಳು ಸಿನಿಮಾಲಿ ಸಾಂಗ್ಸ್ ಗಿಂಗ್ಸ್ ಎಲ್ಲ ಅಲ್ಲೇ ಮಾಡಿರ್ತೀವಿ. ಸೊ ವಿ ವಿಲ್ ಡೂ ಒನ್ ಥಿಂಗ್. ನಾನು ಫಸ್ಟು ಆಕ್ಟರ್ ಆಗಿ ಬಂದಾಗ ಯಾವುದಾದ್ರೂ ಸಿನಿಮಾ ಫಾರಿನ್ ಶೂಟಿಂಗ್ ಅಂತ ಒಂದು ಕ್ಯೂರಿಯಾಸಿಟಿ ಇರೋದು, ಫಾರಿನ್ ಅಲ್ಲಿ ಮಾಡಿದಾರಂತೆ ಸಾಂಗ್ ನೋಡ್ಬೇಕು ಅಂತ. ಸೊ ಆಯ್ತಾ, ಒಂದು ಎಕ್ಸ್ಕ್ಲೂಸಿವಿಟಿ ಇರಲಿ, ಒಂದು ಕಾಶ್ಮೀರಲ್ಲಿ ಸಾಂಗ್ ಮಾಡೋಣ ಅಂತ ಹೇಳಿ ಕಾಶ್ಮೀರಲ್ಲಿ ಮಾಡ್ತೀವಿ. ಒಟ್ಟಾರೆ ಸಿನಿಮಾ ಬಹಳ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಆ್ಯಂಡ್ ನಾನು ಫ್ಯಾಮಿಲಿ ಹೀರೋ ಆಗಿರೋದ್ರಿಂದ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರ್ತೀನಿ. ಆ್ಯಂಡ್ ಹ್ಯೂಮರ್ಗೂ ಹೆಚ್ಚು ಒತ್ತು ಕೊಟ್ಟಿರ್ತೀವಿ. ನನ್ನ ಸಿನಿಮಾ ಹೆಚ್ಚು ನಾನು ಒಂದು ಟೆಕ್ನಿಕಲ್ ಆಸ್ಪೆಕ್ಟು ಬರೀ ಮಾತುಕತೆಯಲ್ಲಿ ಇರ್ತದೆ. ಬಿಕಾಸ್ ಐ ವಿಲ್ ಬಿ ಮೇನ್ಲಿ ಜಾಸ್ತಿ ಹೆಚ್ಚು ತಲೆ ಹಾಕಕ್ಕೆ ಹೋಗಲ್ಲ. ಬಿಕಾಸ್ ಡೈರೆಕ್ಟರ್ ಅವ್ರು ಮಾಡ್ತಿರ್ತಾರೆ, ಪ್ರೊಡಕ್ಷನ್ ಹೌಸ್ ತಗೋತಾ ಇರ್ತಾರೆ. ಬಟ್ ನಾನು ವ್ಯೂಸ್ನ ನಾನು ಹೇಳ್ತಾನೆ ಇರ್ತೇನೆ ಈ ಥರ ಅಂತ. ಬಟ್ ಇದು ನಮ್ಮ ಕೈಲೇ ಇದ್ದಿದ್ದರಿಂದ ಐ ಥಿಂಕ್ ನಾನು ಸುಮಾರು ದಿನ ಆದಮೇಲೆ ಎಡಿಟಿಂಗ್ ಕೂತ್ಕೊಂಡಿದ್ದೆ ಸಿನಿಮಾ. ನಮ್ಮ ಸಂಗೀತನ ಮತ್ತು ಎಡಿಟರ್ನ ಕರೆಸಿ ನೋಡಿ ಈ ಸೀನ್ ಈ ಥರ ಮಾಡೋಣ ಅಂತ ಹೇಳಿ ತಿರ್ಗಾ ಒಂದಿನ ಎಕ್ಸ್ಟ್ರಾ ಶೂಟ್ ಮಾಡಿಸಿ ಒಂದು ಎಕ್ಸ್ಟ್ರಾ ಸೀನ್ಸ್ನ ಹಾಕಿ ಒಟ್ಟಾರೆ ಒಂದು ರೌಂಡ್ ಆಫ್ ಚೆನ್ನಾಗಿರಲಿ. ಥಿಯೇಟ್ರಿಗೆ ಬರೋವರೆಗೂ ಮಾಡಿದರೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನಬಾರ್ದು, ದುಡ್ಡು ಬರಬೇಕು, ಜನನೂ ಚಪ್ಪಾಳೆ ಹೊಡಿಬೇಕು. ಓಕೆ, ನಿಮ್ಗೇನಾಗುತ್ತೆ ಒಂದ್ಸಲಿ ಸಿನಿಮಾ ಚೆನ್ನಾಗಿದೆ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಅದಾದ್ರೂ ಸಿಗ್ಲಿ ಅಂತ ಹೇಳಿ ಮಾಡಿ. ಒಟ್ಟಾರೆ ಮೊನ್ನೆ ಲಾಸ್ಟ್ ವೀಕ್ ನಾನು ಸಿನಿಮಾ ನೋಡಿದೆ. ವೆರಿ ಕಲರ್ಫುಲ್, ವೆರಿ ನೈಸ್. ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲ್ ಕ್ರೂ, ಹೊಸಬ ಅನ್ಸಲ್ಲ ಡೈರೆಕ್ಟರ್ ಸಂದೀಪ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಚಂದ್ರು ಅವರು ಕ್ಯಾಮ್ರಾ ವೆರಿ ಬ್ಯುಸಿ. ನಮ್ಮ ಚಂದ್ರು ಆಗಲಿ, ನಮ್ಮ ಸಂತೋಷ್ ಪಾತಾಜಿ ಅವರಾಗಲಿ ವೆರಿ ಬ್ಯುಸಿ. ಅವರು ನನ್ನ ಮೇಲೆ ಪ್ರೀತಿಗೆ ಪಾಪ ನಮ್ಮ ಬಜೆಟಲ್ಲಿ ಬಂದು ಮಾಡಿಕೊಟ್ರು. ಥ್ಯಾಂಕ್ ಯು ವೆರಿ ಮಚ್ ಚಂದ್ರು ಅವರೇ ಮತ್ತು ಸಂತೋಷ್ ಅವರೇ. ಹಾಗೆ ಎಲ್ಲ ಲಿರಿಕ್ಸ್ ನಮ್ಮ ಅನೂಪ್ ಆಗಿರ್ಬೋದು, ಸುನಿ ಆಗಿರ್ಬೋದು, ಚೇತು, ಅರಸು ಅಂತಾರೆ, ಎಲ್ಲರೂ ಕೂಡ ನಾವು ಹೇಳ್ತೀವಲ್ಲ ಸರ್ ಏನು ಸರ್ ಪೇಮೆಂಟು, ನನ್ನ ಪ್ರೀತಿ ಸರ್. ಆ್ಯಂಡ್ ನೀವು ನಂಬಲ್ಲ, ನಾನು ಬಾಯ್ ಬಿಟ್ಟು ಕೇಳಿದ್ದೀನಿ ಅನೂಪ್ ಅವ್ರನ್ನಾಗಲಿ ಸುನಿನಾಗಿರಲಿ, ನಾವು ಇದೆಲ್ಲ ಪ್ರೊಫೆಷನಲ್ಸು, ಬಟ್ ನೀವು ಬರ್ತ್ಕೊಡಿ ನಿಮ್ದೇನಿದೆಯೋ ಐ ವಿಲ್ ಡೂ ಇಟ್ ಅಂತ.
ಸರ್ ಐ ವಿಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ಯು ಸರ್. ಅನೂಪ್ ಫಸ್ಟ್ ಫೋನ್ ಮಾಡಿ, ಅನೂಪ್ ಈ ಥರ ಕನ್ನಡ ಇದೆ ತುಳು ಸಾಂಗ್ ಹಿಂಗೆ ಮಾಡಿಕೊಡಿ ನನಗೆ, ತಕ್ಕ ಅಂತ ಒಂದು ಸಾಂಗು, ವಾಟ್ ಈಸ್ ದೇರ್ ನಾನು ಇದು ಮಾಡ್ತೀನಿ, ನಿಮ್ಗೆ ಮುಜಾರ ಆದರೆ ನನ್ನ ಮ್ಯಾನೇಜರ್, ನಿಮ್ಮ ಮ್ಯಾನೇಜರ್ ನಮ್ಮ ಮ್ಯಾನೇಜರ್ ಮಾತಾಡ್ಕೊಳ್ಳಿ ಅಂದೆ. ಇಟ್ಕೊಂಡು ಒಂದು ವರ್ಡ್ ಸರ್ ನೀವು ಪ್ರೀತಿ ಸಾಕು ನನಗೆ, ನೀವು ಸಿನಿಮಾ ಮಾಡ್ತೀರಿ, ಪ್ರೊಡಕ್ಷನ್ ಮಾಡ್ತಿದ್ದೀರಿ, ನೀವು ಪ್ರೀತಿ ಸಾಕು. ನೀವು ಪ್ರತಿಯೊಬ್ಬರು ಹಾಗೆ ಮಾಡಿಕೊಟ್ರು ಸರ್. ಅದಕ್ಕೆ ನಾನು ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಹೃದಯದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಹಾಗೆ ಮಾಡಿದ್ರು. ಆ್ಯಂಡ್ ಹೀರೋ, ನಮ್ಮ ಹೀರೋಯಿನ್ ಆ್ಯಂಡ್ ತುಳುನಾಡ ಒಬ್ಬ ಕಲಾವಿದ್ರು ಇದ್ದಾರೆ, ಅವ್ರ ಜೊತೆ ಒನ್ ಡೇ ಸ್ಪೆಂಡ್ ಮಾಡಿದೆ ನಾನು. ಎಲ್ಲ ಘಟಾನುಘಟಿಗಳು, ಎಲ್ಲ ರಾಕ್ಷಸರು, ಎಂಥ ಎಕ್ಸ್ಪೀರಿಯನ್ಸು, ಅವ್ರ ಎಕ್ಸ್ಪೀರಿಯನ್ಸ್ ಅಷ್ಟು ವಯಸ್ಸು ಕೂಡ ಆಗಿರಲ್ವೇನೋ ನಮಗೆ. ಆ ಥರ ಕಾಪಿಕಾಡೋರಾಗಿರ್ಬೋದು, ಗೋಳೋರವರಾಗಿರ್ಬೋದು, ನಮ್ಮ ವಾಮಂಜೂರವರು, ಪಡೀಲ್ ಅವರು, ಎಂತೆಂಥ ಕಲಾವಿದರು. ನಾನು ಸ್ಕೂಲು ಕಾಲೇಜ್ ಡೇಸಲ್ಲಿ ಈ ಮಂಗಳೂರು ಕಡೆ ಹೋದಾಗ ಅಲ್ಲಿ ನಾಟಕದ ಪೋಸ್ಟರ್ಗಳು ಹಾಕಿರೋರು, ಆ ಪೋಸ್ಟರ್ ಇವ್ರ ಹೆಸರುಗಳು ನೋಡಿದ್ ನೆನಪು. ಅಂಥವರೆಲ್ಲ ಒಬ್ಬ ಪ್ರೀತಿಯಿಂದ ಬಂದು ಡೇ ನೈಟ್ ವರ್ಕ್ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಂದು ಅದ್ಭುತ ಗಾಯಕಿನ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಜೋಶಿ ಅವ್ರು. ಬೇರೆ ಅದು ಸೀರಿಯಸ್ ಆಗಿರ್ಲಿ ಅಂತ ಹೇಳಿದೆ ಗುರು, ಅದು ಸೀರಿಯಸ್ ಆಗಿರ್ಲಿ ಅಂತ ಬರ್ತಿದ್ದಂಗೆ ಬಾಂಬೆಲ್ ಅವು ಹಾರದಂತೆ. ಐ ಆಮ್ ವೆರಿ ಹ್ಯಾಪಿ. ನಾನು ಇಲ್ಲಿವರೆಗೂ ಎಲ್ಲೂ ಕೂಡ ಸಾಂಗ್ ಲಾಂಚ್ ಆದಾಗಲೂ ಕೂಡ ನಾನೇನು ಮಾತಾಡಿರಲಿಲ್ಲ. ಆಗಲಿ ಫಸ್ಟ್ ಎಲ್ಲ ಓಕೆ, ನಂದೇನು ಹೆಂಗಿದ್ರು ಓಕೆ ಅನ್ನೋನೇ ನಾನು ಬಟ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಆ್ಯಂಡ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮನೇಲಿ ನಾನು ಹಾಡುಗಳು ಕೇಳಿಸ್ಕೊಂಡಿರ್ತೀನಿ, ಮಾತುಗಳು ಕೇಳಿಸ್ಕೊಂಡಿರ್ತೀನಿ, ಎಲ್ಲ ರಾಗಗಳು ನಾನು ಕೇಳಿಸ್ಕೊಂಡಿರ್ತೀನಿ. ಈ ಹಾಡಿನ ಮುಖಾಂತರ ಅವ್ರು ಸಿಂಗರ್ ಆಗಿರೋ ಆಲ್ ದ ಬೆಸ್ಟ್. ಆ್ಯಂಡ್ ಇಡೀ ನಮ್ಮ ಚಿತ್ರತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಸಿನಿಮಾ ನಮ್ಮ ಜುಲೈ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಅಟ್ ಎ ಟೈಮ್ ಎಲ್ಲ ಕಡೆ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಬ್ಯೂಟರ್ ಬಂದಿದ್ದಾರೆ ಮುಂದಿಯವರು, ಆ್ಯಂಡ್ ಸಚಿನ್ ಡಿಸ್ಟ್ರಿಬ್ಯೂಟರ್ ಅವರು, ಮಂಗಳೂರು ಆ ಭಾಗದ ಡಿಸ್ಟ್ರಿಬ್ಯೂಟರ್. ಆ್ಯಂಡ್ ಆಲ್ ದ ಬೆಸ್ಟ್. ನೀವು ಮೊದಲು ಚೆನ್ನಾಗಿರ್ಬೇಕು. ಓಕೆ, ಸೊ ಥ್ಯಾಂಕ್ ಯು. 24ಕ್ಕೆ ಬರುತ್ತೆ ಈ ಸಿನಿಮಾವನ್ನು ನೋಡಿ ಹಾರೈಸಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪಾಸ್ ನಾನು ಸಿನಿಮಾ ಬಂದ್ಮೇಲೆ ಸರ್ ಸಿನಿಮಾ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.